ಫ್ರೆಂಡ್ಸ್, ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋದಲ್ಲಿ ಸ್ಪಿಯರ್ಮನ್ಸ್ ರ್ಯಾಂಕ್ ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ ಬಗ್ಗೆ ಹೇಳ್ಕೊಡ್ತೇನೆ. ಸೊ ಇದು ಸ್ಟ್ಯಾಟ್ಸ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ನಾವು ಇದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವೀಗ ಇದ್ರ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ. ಸೊ ರ್ಯಾಂಕ್ ಕೋರಿಲೇಷನ್ ಅಂತಂದ್ರೆ ಎ ರ್ಯಾಂಕ್ ಕೋರಿಲೇಷನ್ ಕೋಎಫಿಷಿಯಂಟ್ ಮೆಜರ್ಸ್ ದಿ ಡಿಗ್ರಿ ಆಫ್ ಸಿಮಿಲಾರಿಟಿ ಬಿಟ್ವೀನ್ ಟೂ ರ್ಯಾಂಕಿಂಗ್ಸ್. ಅಂದ್ರೆ ಟೂ ರ್ಯಾಂಕಿಂಗ್ಸ್ ಏನಿರುತ್ತೆ ಆ ಎರಡು ರ್ಯಾಂಕ್ಸ್ ತಗೊಂಡು ಅಂದ್ರೆ ಪರ್ಸೆಂಟೇಜ್ ತರ ಅಂದ್ರೆ ಡಿಗ್ರಿ. ಸೊ ಅದನ್ನ ಕಂಡುಹಿಡಿಯೋದನ್ನ ನಾವು ರ್ಯಾಂಕ್ ಕೋರಿಲೇಷನ್ ಅಂತ ಅಂತೀವಿ. ಅಂಡ್ ಇಟ್ ಕ್ಯಾನ್ ಬಿ ಯೂಸ್ ಟು ಅಸೆಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ರಿಲೇಷನ್ ಬಿಟ್ವೀನ್, ಅಂದ್ರೆ ಅವೆರಡರ ಮಧ್ಯೆ ಏನ್ ರಿಲೇಶನ್ಶಿಪ್ ಇದೆ ಅದನ್ನ ಕಂಡುಹಿಡಿಯಕ್ಕೆ ನಾವು ಇದನ್ನ ರ್ಯಾಂಕ್ ಕೋರಿಲೇಷನ್ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ 3 ಟೈಪ್ಸ್ ಇದೆ. ಮೊದಲನೇದು ವೆನ್ ರ್ಯಾಂಕ್ಸ್ ಆರ್ ಗಿವನ್, ವೆನ್ ranks are not given, when equal ranks are given to more than 2 attributes or tie case. ಅಂದ್ರೆ ಇಲ್ಲಿ ರ್ಯಾಂಕ್ ಕೊಟ್ಟಿದಾಗ, ಇಲ್ಲಿ ರ್ಯಾಂಕ್ ಕೊಡದೇ ಇದ್ದಾಗ, ಮತ್ತೆ 2 ರ್ಯಾಂಕ್ ಕೊಟ್ಟಿದಾಗ, ಇಲ್ಲ ಅಂತಂದ್ರೆ ಸೇಮ್ ಒಂದೇ ರೀತಿ ರ್ಯಾಂಕ್ ಇದ್ದಾಗ, ಇಲ್ಲ ಅಂದ್ರೆ ಅದು ಈಕ್ವಲ್ ಆಗಿದ್ದಾಗ. ಸೊ ನಾವೀಗ ಪ್ರಾಬ್ಲಮ್ ಶುರು ಮಾಡೋಣ. ಸೊ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ಈಗ 3 ಪ್ರಾಬ್ಲಮ್ನು ಕೂಡ ಇದೊಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ, ಯಾರು ಕೂಡ ಮಿಸ್ ಮಾಡಬೇಡಿ. ಸೊ ಟೈಪ್ 1, ವೆನ್ ರ್ಯಾಂಕ್ಸ್ ಆರ್ ಗಿವನ್. ಸ್ಟೆಪ್ ಅಂದ್ರೆ ಅದನ್ನ ರ್ಯಾಂಕ್ ಕೋರಿಲೇಷನ್ ಕಂಡಕ್ಕೆ ಏನೇನು ಸ್ಟೆಪ್ ಮೆಜರ್ ಮಾಡಬೇಕು ಅಂತಂದ್ರೆ, ಕ್ಯಾಲ್ಕುಲೇಟ್ ದಿ ಡಿಫರೆನ್ಸ್ ಆಫ್ ರ್ಯಾಂಕ್ ಆಫ್ ಎಕ್ಸ್ ಫ್ರಮ್ ದಿ ರ್ಯಾಂಕ್ಸ್ ಆಫ್ ವೈ ಅಂಡ್ ರೈಟ್ ಅಂಡರ್ ದಿ ಕಾಲಮ್ ಹೆಡೆಡ್ ಡಿ. ಅಂದ್ರೆ ಡಿಫ್ರೆನ್ಸ್ ಏನೈತೆ ಎಕ್ಸ್ ಮತ್ತೆ ವೈ ರ್ಯಾಂಕ್ಸ್ ಅಲ್ಲಿ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಕಾಲಮ್ ಡಿ ಅಲ್ಲಿ ಬರಿಬೇಕಾಗುತ್ತೆ. ಸ್ಟೆಪ್ 2, ಸ್ಕ್ವೇರ್ ದಿ ಡಿಫರೆನ್ಸ್ ಡಿ. ಅಂದ್ರೆ ಡಿ ಏನ್ ಕಂಡಿರ್ತೀವಿ ಅದನ್ನ ನಾವು ಸ್ಕ್ವೇರ್ ಮಾಡಬೇಕಾಗುತ್ತೆ. ಸೊ ಅದನ್ನ ಡಿ ಸ್ಕ್ವೇರ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ 3 ಬಂದು ಅಪ್ಲೈ ದಿ ಫಾರ್ಮುಲಾ. ಸೊ ಇಲ್ಲಿ ಅಪ್ಲೈ ಫಾರ್ಮುಲಾ ಅಂತಂದ್ರೆ ಫಾರ್ಮುಲಾ ಇದೆ. ಸೊ ರ್ಯಾಂಕ್ ಕೋರಿಲೇಷನ್ ಇಸ್ ಈಕ್ವಲ್ ಟು 1 ಮೈನಸ್ ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್. ಸೊ ಇದಿಷ್ಟೇ ಫಾರ್ಮುಲಾ. ಸೊ ನಾವೀಗ ಪ್ರಾಬ್ಲಮ್ ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ವೆನ್ ರ್ಯಾಂಕ್ಸ್ ಆರ್ ಗಿವನ್ ಪ್ರಾಬ್ಲಮ್ ಈ ತರ ಇರುತ್ತೆ. ಸೊ 2 ಜಡ್ಜಸ್ ಇನ್ ಎ ಬ್ಯೂಟಿ ಕಾಂಪಿಟೇಷನ್ ರ್ಯಾಂಕ್ 12 ಎಂಟ್ರೀಸ್ ಆಸ್ ಫಾಲೋಸ್. ಅಂದ್ರೆ 12 ಎಂಟ್ರೀಸ್ ರ್ಯಾಂಕ್ ನ ಈ ತರ ಫಾಲೋ ಮಾಡಿದರೆ. ಸೊ ಎಕ್ಸ್ ಮತ್ತೆ ವೈ 1 2 3 4 5 6 7 8 9 10 1 to 12. ಸೊ ಇಲ್ಲೂ ಕೂಡ ರ್ಯಾಂಕ್ ಅದೇ ರೀತಿ ಅರೇಂಜ್ ಮಾಡಿದ್ದಾರೆ. ಸೊ 12 to 1 ಅಂತ. ಸೊ ಹಾಗೇನೆ ನಾವೀಗ ಅದನ್ನ ಹೇಗಿರುತ್ತೆ ಇದನ್ನ ಆಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ ಇಲ್ಲಿ. ಸೊ R1 ರ್ಯಾಂಕ್ 1 ಅಂದ್ರೆ ಎಕ್ಸ್. ಸೊ ಹೇಗಿದೆ 1 2 3 4 5 6 7 8 9 10 11 12. ಸೊ ರ್ಯಾಂಕ್ ಹೇಗಿತ್ತು ಅದನ್ನೇ ಬರ್ಕೊಳ್ಳೋಣ. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಇದನ್ನು ಕೂಡ ಹಾಗೆ ಬರ್ಕೊಳ್ಳೋಣ. 12 7 8 2 3 6 5 4 10 11 9 1. ಆಸ್ ಇಟ್ ಈಸ್ ಹೇಗಿದೆ ಆ ಥರ ಇದು ಬರ್ಕೊಂಡಿದ್ದೀವಿ ಈಗ ಪ್ರಾಬ್ಲಮ್ನ. ಸೊ ನಮ್ಗೀಗ ಡಿ ಬೇಕು. ಸೊ ಡಿ ಬೇಕು ಅಂದ್ರೆ ಇಲ್ಲಿ ಫಾರ್ಮುಲಾ ಬರ್ತೀನಿ, R1 ಮೈನಸ್ R2. ಸೊ ಇದನ್ನ ನಾವು ಡಿ ಅಂತ ಕರಿತೀವಿ. ಸೊ ನಾವೀಗ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಸೊ 1 ಮೈನಸ್ 12 ಇಸ್ ಈಕ್ವಲ್ ಟು ಮೈನಸ್ 11. ಸೊ ಮೈನಸ್ 5. ಸೊ ಇಲ್ಲೂ ಕೂಡ ಅಷ್ಟೇ ಮೈನಸ್ 5 ಬರುತ್ತೆ. ಸೊ 2, ಇಲ್ಲೂ ಕೂಡ 2. 6 ಮೈನಸ್ 6 ಇಸ್ ಈಕ್ವಲ್ ಟು 0. 2 4 ಮೈನಸ್ 1 ಮೈನಸ್ 1 ಮೈನಸ್ 2 ಮೈನಸ್ 11 ಮೈನಸ್ 11. ಸೊ ಈಗ ಡಿ ಸ್ಕ್ವೇರ್ ಮಾಡಬೇಕು. ಸೊ ಡಿ ಸ್ಕ್ವೇರ್ ತುಂಬಾ ಸಿಂಪಲ್. ಸೊ ಇಲ್ಲಿ ಡಿ ಏನ್ ಕಂಡುಹಿಡಿದು ಇದನ್ನ ಸ್ಕ್ವೇರ್ ಮಾಡೋದು. ಸೊ 11 ಸ್ಕ್ವೇರ್ ಇಸ್ ಈಕ್ವಲ್ ಟು 121. 5 ಇಂಟು 5 25. ಸೇಮ್ ಇಯರ್ 25. 2 ಇಂಟು 2 4 4. 0 ಇಂಟು 0 0. 2 ಇಂಟು 2 4 4 ಇಂಟು 4 16. ಸೊ 1 1 2 ಇಂಟು 2 2 into 2 4 and then 11 into 11 121. ಸೊ ಇದೆಲ್ಲ ಆದಾಗ ನಾವು ಟೋಟಲಿ ಇಲ್ಲಿ ನಾವು ಡಿ ನ ಟೋಟಲ್ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾವು ಫಾರ್ಮುಲಾ ನೋಡೋಣ. ಅದಕ್ಕಿಂತ ಮುಂಚೆ ನಾವೀಗ ಫಾರ್ಮುಲಾ ನೋಡೋಣ. ಸೊ ಇಯರ್ ಆರ್ ಇಸ್ ಈಕ್ವಲ್ ಟು 1 ಮೈನಸ್ ಸಿಗ್ಮಾ ಡಿ ಸ್ಕ್ವೇರ್ 6 ಇಂಟು ಸಿಗ್ಮಾ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಕ್ಯೂಬ್ ಮೈನಸ್ ಎನ್ ಇಸ್ ಈಕ್ವಲ್ ಟು, ನೋಡೋಣ ಇದು ಎಷ್ಟಿದೆ ಟೋಟಲು. ಇದು ಸಿಗ್ಮಾ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 326 ಇದೆ ಟೋಟಲಿ. ಸೊ 326 ಇದೆ. ಸೊ ಇಸ್ ಈಕ್ವಲ್ ಟು 1 ಮೈನಸ್ 6 ಇಂಟು 326 ಡಿವೈಡೆಡ್ ಬೈ ಎನ್ ಅಂದ್ರೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಸೊ 12 ಇದೆ. ಸೊ 12 ಕ್ಯೂಬ್ ಮೈನಸ್ 12 ಇಸ್ ಈಕ್ವಲ್ ಟು 1 ಮೈನಸ್ 19
So 1956 divided by 1728 minus 12. So that is equal to ಇದನ್ನ ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗೋದು ಎಷ್ಟು ಸಿಗುತ್ತೆ ಅಂತಂದ್ರೆ 1 minus 1.14. So therefore is equal to minus 0.14. ತುಂಬಾ ಸಿಂಪಲ್ 0.14. ಸೊ ವೆನ್ ರ್ಯಾಂಕ್ಸ್ ಆರ್ ಗಿವನ್ ಇದೇ ರೀತಿ ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದನ್ನ ನಾವೀಗ ವಿವರ ಮಾಡೋಣ. ಸೊ ಹಾಗೇನೆ ಟೈಪ್ 2 ವೆನ್ ರ್ಯಾಂಕ್ಸ್ ಆರ್ ನಾಟ್ ಗಿವನ್. ಸೊ ಸ್ಟೆಪ್ ನೋಡೋಣ ಇದಕ್ಕೆ ಇವಾಗ ಸ್ಟೆಪ್ ಹೇಗಿರುತ್ತೆ ಅಂತ. ಅಸೈನ್ ದ ರ್ಯಾಂಕ್ಸ್ ಟು ಈಚ್ ಐಟಮ್ ಆಫ್ ಬೋತ್ ದಿ ಸೀರೀಸ್. ಅಂದ್ರೆ ರ್ಯಾಂಕ್ ನ ನಾವು ಅಸೈನ್ ಮಾಡಬೇಕಾಗುತ್ತೆ. ಸೊ ಕಂಪ್ಯೂಟ್ ದ ಡಿಫರೆನ್ಸ್ ಆಫ್ ರ್ಯಾಂಕ್ಸ್ ಎಕ್ಸ್ ಫ್ರಮ್ ದಿ ರ್ಯಾಂಕ್ಸ್ ಆಫ್ ID. ಅಂದ್ರೆ ಸಿಂಪಲ್ ನಾವು ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋದು, ಇಲ್ಲಿ ರ್ಯಾಂಕ್ಸ್ ಕೊಟ್ಟಿದ್ದಾಗ ಅದನ್ನ ಹೇಗೆ ಡಿಡಕ್ಟ್ ಮಾಡೋದು ಅದೇ ರೀತಿ ಡಿಡಕ್ಟ್ ಮಾಡಿದ್ದನ್ನ ಡಿ ಅಂತ ಕನ್ಸಿಡರ್ ಮಾಡಬೇಕು. ಸೊ ಹಾಗೇನೆ ಅದ ಡಿ ಅಂತ ಕನ್ಸಿಡರ್ ಮಾಡಿದ ನಾವು ಡಿ ಸ್ಕ್ವೇರ್ ಮಾಡಬೇಕು. ಸೊ ಆಸ್ ಇಟ್ ಈಸ್ ದೆನ್ ಅಪ್ಲೈ ದಿ ಫಾರ್ಮುಲಾ. ಸೊ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಫಾರ್ಮುಲಾ ಸೇಮ್ ಇರುತ್ತೆ. ಸೊ 1 minus 6 into sigma d square divided by n cube minus n. ನೀವು ಆಸ್ ಇಟ್ ಈಸ್ ನಾವೀಗ ನಾವು ಪ್ರಾಬ್ಲಮ್ ನೋಡಿದರೆ ವೆನ್ ರ್ಯಾಂಕ್ಸ್ ಆರ್ ನಾಟ್ ಗಿವನ್ ಅದ್ರಲ್ಲಿ ನಾವು ಪ್ರಾಬ್ಲಮ್ ನೋಡಿದರೆ. ಸೊ ಪ್ರಾಬ್ಲಮ್ ಈ ತರ ಇದೆ. ಫ್ರಮ್ ದಿ ಫಾಲೋಯಿಂಗ್ ಡಾಟಾ ಗಿವನ್ ಬಿಲೋ ಕಂಪ್ಯೂಟ್ ದಿ ಕೋಎಫಿಷಿಯಂಟ್ ಆಫ್ ರ್ಯಾಂಕ್ ಕೋರಿಲೇಷನ್ ಬಿಟ್ವೀನ್ ಎಕ್ಸ್ ಅಂಡ್ ವೈ. ಸೊ ಎಕ್ಸ್ ಮತ್ತೆ ವೈ ಸೇಮ್ ಆಸ್ ಇಟ್ ಈಸ್ ಹೇಗಿದೆ ಅದೇ ರೀತಿ ಬರ್ಕೊಬಿಡು ಎಲ್ಲಾನು ಟೋಟಲಿ. ಸೊ 80, 92, 97, 82. ಸೊ ಎಕ್ಸ್ ಕಾಲಮ್ ಅಲ್ಲಿ ಏನಿದೆ ಅದನ್ನ ಎಕ್ಸ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ, ವೈ ಕಾಲಮ್ ಅಲ್ಲಿ ಏನಿದೆ ಅದನ್ನ ವೈ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಬಟ್ ಈಗೇನಂದ್ರೆ ರ್ಯಾಂಕ್ ನಾವಿನ್ನು ಅಲೋಕೇಟ್ ಮಾಡಿಲ್ಲ, ಈಗ ನಾವು ರ್ಯಾಂಕ್ ನ ಅಲೋಕೇಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಇಂಡಿವಿಜುವಲ್ ಎಷ್ಟಿದೆ 97. ದೆನ್ ಹಿಯರ್ 97 ರ್ಯಾಂಕ್ 1 ಅಂಡ್ ದೆನ್ ಸೆಕೆಂಡ್ ಒನ್ ಬಂದು 92 ರ್ಯಾಂಕ್ 2. ಸೊ ಥರ್ಡ್ ಒನ್ ಬಂದಿಲ್ಲಿ ಥರ್ಡ್ ಒನ್ ಬಂದು 82. ಸೊ 80 ಬಂದು ಫೋರ್ತ್ ಒನ್ ಅಂಡ್ ದೆನ್ ಫಿಫ್ತ್ ಒನ್ ಬಂದು 71. ಸೊ ಸಿಕ್ಸ್ತ್ ಸೊ ಇದು ಸೆವೆಂತ್ ಒನ್ ಅಂಡ್ ದೆನ್ ಲಾಸ್ಟ್ ಒನ್ ಬಂದು 58 8th ರ್ಯಾಂಕ್ ಪೊಸಿಷನ್ ಇದೆ. ಸೊ ಹಾಗೇನೆ ನಾವು ಇಲ್ಲೂ ಕೂಡ ರ್ಯಾಂಕ್ ನ ಅಲೋಕೇಟ್ ಮಾಡ್ತಾ ಹೋಗೋಣ ಇವಾಗ. ಸೊ ಇಲ್ಲಿ ನಮ್ದು ಹೈಯೆಸ್ಟ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಎಷ್ಟಿದೆ 135. ಎಸ್ 135. ಸೊ ಇಲ್ಲಿ ರ್ಯಾಂಕ್ ವೈ ಅಲ್ಲಿ ನೋಡೋದಾದ್ರೆ ನಾವು ಇವಾಗ 135 ಅಲ್ಲ 150 ಇದೆ. ಸೊ ರ್ಯಾಂಕ್ 1. ಸೊ ದೆನ್ ಅಗೇನ್ ಅದು ಬಿಟ್ರೆ ನಮ್ಗಿರೋದು 135 ರ್ಯಾಂಕ್ 2. ಸೊ ದೆನ್ ಅದ್ಬಿಟ್ರೆ ನಮ್ಗಿರೋದು 132 ರ್ಯಾಂಕ್ 3. ದೆನ್ ಅದ್ಬಿಟ್ರೆ ನಮ್ಗಿರೋದು 125 ಫೋರ್ತ್ ರ್ಯಾಂಕ್ ಅಂಡ್ ದೆನ್ ಅದ್ಬಿಟ್ರೆ ನಮ್ಗಿರೋದು 120 ಫಿಫ್ತ್ ರ್ಯಾಂಕ್. ನಮ್ಗೆ ಅದ್ಬಿಟ್ರೆ ನೆಕ್ಸ್ಟ್ ಇರೋದು 118 ಸಿಕ್ಸ್ತ್ ರ್ಯಾಂಕ್ ಅಂಡ್ ದೆನ್ ಇದು ಆಲ್ಮೋಸ್ಟ್ ಆಲ್ 112 ಸೆವೆಂತ್ ರ್ಯಾಂಕ್ ಅಂಡ್ ದೆನ್ ಆಸ್ ಇಟ್ ಈಸ್ ಇದು ಒನ್ ಲಾಸ್ಟ್ ರ್ಯಾಂಕ್. ಸೊ 8th ರ್ಯಾಂಕ್. ಸೊ ಹಾಗೆ ಈಗ ಇದನ್ನ ನಾವು ಡಿ ಕಂಡಿಡಬೇಕು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಇದರಿಂದ ಇದನ್ನ ಮೈನಸ್ ಮಾಡಿ. ಸೊ ಡಿ ಇಸ್ ಈಕ್ವಲ್ ಟು rank x minus rank y. So 4 minus 4 0 minus 6 then as it is minus 6 2 minus 1 2 0 then 3. ಸೊ ನಾವೀಗ ಇದನ್ನ ಡಿ ಸ್ಕ್ವೇರ್ ಮಾಡೋಣ. ಸೊ ಡಿ ಸ್ಕ್ವೇರ್ ಮಾಡಿದಾಗ 0 minus 6 into minus 6 is equal to 36 as it is 4 1 4 0 9. ಸೊ ನಾವೀಗ ಡಿ ಸ್ಕ್ವೇರ್ ನ ಟೋಟಲ್ ಆಗಿ ಕೂಡ್ಕಂದ್ರೆ ನಮಗೆ ಡಿ ಸ್ಕ್ವೇರ್ ಎಷ್ಟು ಸಿಗುತ್ತೆ ಅಂತಂದ್ರೆ ಸೊ ಸಿಗ್ಮಾ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 54 ಸಿಗುತ್ತೆ. ಸೊ ಇವಾಗ ನಾವೀಗ ಇದನ್ನ ಫಾರ್ಮುಲಾಗೆ ಅಪ್ಲಿಕೇಬಲ್ ಮಾಡೋಣ. ಸೊ ನಾವೀಗ ಫಾರ್ಮುಲಾಗೆ ಅಪ್ಲಿಕೇಬಲ್ ಮಾಡಿದ್ರೆ ಫಾರ್ಮುಲಾ ಬಂದು ಸೊ ಆರ್ ಇಸ್ ಈಕ್ವಲ್ ಟು 1 minus 6 into sigma d square divided by n cube minus n is equal to 1 minus 6 into 54 divided by 8 ಇದೆ ಟೋಟಲ್. ಸೊ ಹೈಯೆಸ್ಟ್ ರ್ಯಾಂಕ್ ಬಂದು ಲಾಸ್ಟ್ ರ್ಯಾಂಕ್ ಬಂದು 8. ಸೊ n is equal to 8 ಅಂತ ಕನ್ಸಿಡರ್ ಮಾಡೋಣ. ಸೊ n is equal to 8
is equal to 8 cube minus 8 is equal to 1 minus 324 divided by 8 is equal to 1 minus divided by 504. ಸೊ ಈಗ ನೋಡೋದಾದ್ರೆ ನೀವು ನಮಗೆ ಟೋಟಲ್ ಇವಾಗ 1 ಮೈನಸ್ 0.64 ಸಿಗುತ್ತೆ. ಸೊ ಲಾಸ್ಟ್ ಅದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 0.36. ಸೊ ಇದು ನಮಗೆ ಈ ಪ್ರಾಬ್ಲಮ್ ಏನು ರ್ಯಾಂಕ್ಸ್ ಆರ್ ನಾಟ್ ಗಿವನ್. ಸೊ ಇದನ್ನು ರೌಂಡ್ ಫಿಗರ್ ಮಾಡಿ 0.36. ತುಂಬ ಸಿಂಪಲ್ಲು. ಸೊ ಈಗ ನಾವು ಲಾಸ್ಟ್ ಸ್ಟೆಪ್ ಬರೋಣ. ಸೊ ಇದು ತುಂಬ ಕಾಂಪ್ಲಿಕೇಟೆಡ್, ಬಟ್ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು, ನೀಟಾಗಿ ಹೇಳ್ಕೊಡ್ತೇನೆ. ಸೊ ಟೈಪ್ 3 ವೆನ್ ಈಕ್ವಲ್ ರ್ಯಾಂಕ್ಸ್ ಆರ್ ಗಿವನ್ ಬಟ್ ಈಕ್ವಲ್ ರ್ಯಾಂಕ್ಸ್ ಆರ್ ಗಿವನ್ ಟು ಮೋರ್ ದೆನ್ 2 ಆಟ್ರಿಬ್ಯೂಟ್ ಆರ್ ಟೈ ಕೇಸ್. ಅಂದ್ರೆ ಈಕ್ವಲ್ ರ್ಯಾಂಕ್ಸ್ ಕೊಟ್ಟಿದ್ದಾಗ, ಇಲ್ಲಾಂದ್ರೆ ಟೈ ಅಂದ್ರೆ ವ್ಯಾಲ್ಯೂ ಒಂದೇ ಕೊಟ್ಟಿದ್ದಾಗ ನಾವು ಅದನ್ನ ಈ ರೀತಿ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ. ಎಷ್ಟು ಅದಕ್ಕೆ ಒಂದೇ ಸ್ಟೆಪ್ ಇರೋದು. ಸೊ ಫೈಂಡ್ ಔಟ್ ಯಾವ ರೇಟ್ ಟು ಅಸೈನ್ ದ ರ್ಯಾಂಕ್ಸ್. ಅಂದ್ರೆ ನಾವು ಈಗ ರ್ಯಾಂಕ್ ಅಸೈನ್ ಮಾಡ್ಬೇಕಾದ್ರೆ ಆ ರೀತಿ ಕೊಟ್ಟಿದ್ದಾಗ ನಾವು ಯಾವ ರೀತಿನ ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ. ಸೊ ನಾನು ಈಗ ನಿಮ್ಗೆ ಪ್ರಾಬ್ಲಮ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ಬನ್ನಿ ನಾವು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಅದು ಪ್ರಾಬ್ಲಮ್ ಈ ರೀತಿ ಇರುತ್ತೆ. ಫ್ರಮ್ ದಿ ಫಾಲೋಯಿಂಗ್ ಟೇಬಲ್ ಕಂಪ್ಯೂಟ್ ದಿ ರ್ಯಾಂಕ್ ಕೊರಿಲೇಷನ್ ಆಫ್ ಕೋಎಫಿಷಿಯಂಟ್. ಸೊ 45x ಮತ್ತೆ y. ಸೊ ನಾವು ಲಾಸ್ಟ್ ಸ್ಟೆಪ್ ಏನು ಮಾಡಿದ್ವು, ನಾವು ರ್ಯಾಂಕ್ನ ಹೇಗೆ ಅಸೈನ್ ಮಾಡ್ಕೊಂಡು ಅದೇ ರೀತಿ ಮಾಡಬೇಕಾಗುತ್ತೆ. ಬಟ್ ಒಂದು ಸ್ವಲ್ಪ ಪ್ರೊಸೀಜರ್ ಚೇಂಜ್ ಇರುತ್ತೆ ಇದರಲ್ಲಿ ರ್ಯಾಂಕ್ ಅಲೋಕೇಶನ್ ಮಾಡ್ಬೇಕಾರೆ. ಸೊ ಇವಾಗ ನೋಡೋಣ, ನಾವು ಈಗ ಇದನ್ನು ಹೇಗಿತ್ತು ಹಾಗೆ ಬರ್ಕೊಳ್ಳೋಣ. ಸೊ 45 30 40 9 11 11 60 22 11 and then 52. ಸೊ ಈ ರ್ಯಾಂಕ್ ಆಮೇಲೆ ಅಲೋಕೇಶನ್ ಮಾಡೋಣ. ಇಲ್ಲೂ ಕೂಡ ಅಷ್ಟೇ, ಇದನ್ನು ಹೇಗಿತ್ತು ಹಾಗೆ ಬರ್ಕೊಳ್ಳೋಣ. ಸೊ 15 15 22 9 15 4 20 9 10 as it is last one 8 ಏನು. ಸೊ ಈಗ ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಹೇಗೆ ನಾವು ಅದನ್ನ ರ್ಯಾಂಕ್ ಅಲೋಕೇಟ್ ಮಾಡ್ದೋ, ಸೊ ಇಲ್ಲೂ ಕೂಡ ಅಷ್ಟೇ ನಾವು ಈಗ ರ್ಯಾಂಕ್ನ ಅಲೋಕೇಟ್ ಮಾಡ್ತಾ ಹೋಗೋಣ. ಸೊ ಇಯರ್ ಫಸ್ಟ್ ರ್ಯಾಂಕ್ ಬಂದು ಹೈಯೆಸ್ಟ್ ವ್ಯಾಲ್ಯೂ ಬಂದು 60 ಇದೆ. ಸೊ ರ್ಯಾಂಕ್ 1. ಸೊ 60 ಬಿಟ್ರೆ 60 ಬಿಟ್ರೆ ನೆಕ್ಸ್ಟ್ ಇನ್ಯಾವುದಿದೆ, ಇಯರ್ ರ್ಯಾಂಕ್ ಸೆಕೆಂಡ್ ಒನ್ ಬಂದು 52. ಸೊ 45 ಬಂದು ಥರ್ಡು. ಸೊ 40 ಬಂದು ಫೋರ್ತ್. ಸೊ ಲಾಸ್ಟ್ ಫೋರ್ತ್ ರ್ಯಾಂಕ್ ಇದೆ, ಬರ್ಕೊಳ್ಳೋಣ. ಸೊ ಫೋರ್ತ್ ರ್ಯಾಂಕ್ ಇದೆ. 44 to 30 ಇದೆ ಫಿಫ್ತು. ಸೊ ನಾವೀಗ 6th ನೋಡೋದಾದ್ರೆ 6th. ಸೊ ಇದು 12 ಬಂದು 22 ಬಂದು 6th ರ್ಯಾಂಕಲ್ಲಿದೆ. ಸೊ ಇದು 6th ರ್ಯಾಂಕಲ್ಲಿದೆ. ಸೊ ಇವಾಗ ನಾವು 7th ನೋಡೋದ್ರೆ ಹೈಯೆಸ್ಟ್ ಬಂದು, ಸೊ ನೋಡಿ ಇವಾಗ ಬತ್ತು, ನಾನು ಹೇಗಂತ ಹೇಳ್ಕೊಡ್ತೀನಿ. ಸೊ 7th ಬಂದು 7th ಬಂದು ಇರೋದಿಲ್ಲಿ 11 ಅನ್ನೋದು 3 ಐಟಮ್ ಇದೆ. ಸೊ ನಾವಿವಾಗ 3 ಐಟಮ್ ಬಂದಾಗ ಸೊ 3 ಐಟಮ್ ಬಂದಾಗ 7th ಇಂದ ಕೊಡಬೇಕು. ಸೊ 3 ಐಟಮ್ ಇದೆ ಇಲ್ಲಿ. ಸೊ 7th 8th 9th. ಸೊ 9th ರ್ಯಾಂಕ್ ಕೊಡಬೇಕಲ್ವಾ. ಸೊ ಜಸ್ಟ್ ಸಿಂಪಲ್ಲು ಇದಕ್ಕೆ ನೀವು ಇವಾಗ 7th ರ್ಯಾಂಕ್ ಪ್ಲಸ್ 8 ಪ್ಲಸ್ 9 ಡಿವೈಡೆಡ್ ಬೈ 3. ಟೋಟಲ್ ನಂಬರ್ ಎಷ್ಟು ಅದು ರಿಪೀಟ್ ಆಗಿದೆ ನಂಬರು. ಸೊ ಅದನ್ನು ಹಾಕಬೇಕು. ಇಸ್ ಈಕ್ವಲ್ ಟು, ಸೊ 16 9 ಪ್ಲಸ್ 7 16 is equal to 24 divided by 3 is equal to 8. ಸೊ ಇಲ್ಲಿ 11 ಅನ್ನಂತ ಏನಿದೆ ಅದನ್ನ ಎಲ್ಲದಕ್ಕೂ 8 ಅಂತಾನೆ ಹಾಕಿ. ಸೊ 8 8 8. ಸೊ ಅಪ್ ಟು ನಾವು ಈಗ 7th 8th 9th ರ್ಯಾಂಕಿಗೆ ಅಷ್ಟೇ ನಾವು ಕಂಡಿಡ್ದಿದ್ದು. ಈಗ 10th ಇದೆ. ಸೊ ಲಾಸ್ಟ್ ಒಂದು ಬಂದು ಇದು ಕೂಡ ಇದು 10th ಅಷ್ಟೇ, ತುಂಬ ಸಿಂಪಲ್ಲು. ಸೊ ನಾವು ಹಾಗೆ ಇಲ್ಲೂ ಕೂಡ ನೋಡೋದಾದ್ರೆ ಇದ್ರಲ್ಲಿ ನೋಡೋದಾದ್ರೆ ನಾವು ಇಲ್ಲೂ ಕೂಡ ರ್ಯಾಂಕ್ ಅಲೋಕೇಶನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಫಸ್ಟ್ ಬಂತು, ಸೊ ಫಸ್ಟ್ ರ್ಯಾಂಕ್. ಸೊ ಇಯರ್ ಸೆಕೆಂಡ್. ಮೂರನೇದು ನೋಡೋದಾದ್ರೆ ಈಗ ನಮಗೆ 15 ಎರಡಿದೆ. ಸೊ 15 ಎರಡಿದೆ. ಸಾರಿ 15 3 ಸೊ ನಾವೀಗ ಅಪ್ ಟು 5th ರ್ಯಾಂಕ್ ತನಕನೂ ಈಗ ನಾವು ಅಲೋಕೇಟ್ ಮಾಡ್ತಾ ಹೋಗ್ಬೇಕು. ಸೊ ಸೇಮ್ ಆಸ್ ಇಟ್ ಈಸ್ 4 ಪ್ಲಸ್ 5 ಪ್ಲಸ್ 6 is equal to divided by 3 is equal to
15 divided by 3 is equal to 5. ಸೊ ಈಗ ನಾವು 15th ಎಲ್ಲದಕ್ಕೂ 5 ಅಂತ ಅಲೋಕೇಟ್ ಮಾಡ್ತಾ ಹೋಗೋಣ. 5, 4th, 5th and 6th. ಈಗ ನಾವು 7th ರ್ಯಾಂಕ್ನ ಅಲೋಕೇಟ್ ಮಾಡಬೇಕು. ಅಪ್ ಟು 6th ತನಕ ಅಲೋಕೇಟ್ ಮಾಡಿದ್ದೀವಿ. ಈಗ ನಾವು 7th ರ್ಯಾಂಕ್ನ ಅಲೋಕೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ 7th ಬಂದು 10 ಇದೆ. ಸೊ ಇದು 7th ರ್ಯಾಂಕು. ಈಗ 8th ರ್ಯಾಂಕ್ ನೋಡೋದಾದ್ರೆ ಅದು ಬಿಟ್ರೆ ನಮ್ಗಿರೋದು 9. ಸೊ ಈ 9 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 8th ಮತ್ತೆ 9th ರ್ಯಾಂಕ್ಗೆ ನಾವೀಗ ಅಲೋಕೇಟ್ ಮಾಡ್ತಾ ಹೋಗ್ಬೇಕು. ಸೊ 8 ಪ್ಲಸ್ 9 divided by 2 is equal to 17 divided by 2 is equal to 8.5. ಸೊ 8th ಮತ್ತೆ 9th ರ್ಯಾಂಕ್ಗೆ 8.5. ಸೊ ಎರಡಿದೆ. ಸೊ 8.5 ಸೊ ಹಾಗೇನೆ 8. ಇದು 10th ರ್ಯಾಂಕ್. ಫ್ರೆಂಡ್ಸ್ ತುಂಬ ಸಾರಿ, ಸ್ವಲ್ಪ ವೇರಿಯೇಷನ್ ಆಗಿದೆ. ಸೊ ಇದು ಫಸ್ಟ್ ರ್ಯಾಂಕ್, ಇದು ಸೆಕೆಂಡ್ ರ್ಯಾಂಕು. ಸೊ ಸೆಕೆಂಡು, ಸಾರಿ ಥರ್ಡ್ ರ್ಯಾಂಕು, ಸಾರಿ ಇದು ಥರ್ಡ್ ರ್ಯಾಂಕು. ದೆನ್ ಫೋರ್ತ್ ನೆಕ್ಸ್ಟ್ ಆಸ್ ಇಟ್ ಈಸ್ ಸೇಮ್ ಬರುತ್ತೆ. ಸೊ 5, 5th 8.5, ಸಾರಿ ಇದು 8.5, ಇದು ಕೂಡ 5. ಸಾರಿ ಇಲ್ಲಿ 6 ಅಂತ ಬರ್ಕೊಟ್ಟಿದ್ದೀನಿ, 5. ಸಾರಿ ಫ್ರೆಂಡ್ಸ್, ಇದು ಲಾಸ್ಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಾ ನನಗೇನೆ, ತುಂಬ ಸಾರಿ. ಇದು 5th ರ್ಯಾಂಕು. ಆಸ್ ಇಟ್ ಈಸ್ 10 to 7th ಆಸ್ ಇಟ್ ಈಸ್ ಇನ್ನೆಲ್ಲ ಸೇಮ್ ಇದೆ. ಸಾರಿ ಇನ್ನೆಲ್ಲ ಸೇಮ್ ಇದೆ, ಇದೇ ಪ್ರೊಸೀಜರ್ ಇರುತ್ತೆ. ಸೊ ನೀವು ಇದನ್ನ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ಈಗ ನಾವು ಇದನ್ನ ಮೈನಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ಇದನ್ನ ಮೈನಸ್ ಮಾಡಿ. ಸೊ ಎಷ್ಟು ಮಾಡಿದಾಗ -2 ಬರುತ್ತೆ. -2, 0, 3, 1.5, 3, -2, -1, -2.5, 1, 1. ಸೊ ಹಾಗೆ d² ಮಾಡೋದಾದ್ರೆ ಇದನ್ನ 4, 0, 9 and then 2.5, 2.25, 9, 4, 1, 6.25, 1, 1. ಸೊ ನಾವೀಗ ಇದನ್ನ ಟೋಟಲಿ ಎಲ್ಲಾನು ಕೂಡಿದಾಗ ನಮಗೆ ಸಿಗ್ಮಾ d² is equal to 37.5 ಇದಿಷ್ಟೇ. ಸೊ ಈಗ ನಾವು ಫಾರ್ಮುಲಾ, ನಾವಿಲ್ಲಿ ಪ್ರೊಸೀಜರ್ನ ಚೇಂಜ್ ಮಾಡಿದೀವಿ. ಸೊ ನಾವೀಗ ಇಲ್ಲಿ ಫಾರ್ಮುಲಾ ಅಪ್ಲಿಕೇಬಲ್ ಮಾಡ್ತೀವಿ ಅಂತಂದ್ರೆ, ಸೊ ಸೇಮ್ ಫಾರ್ಮುಲಾ ಇರುತ್ತೆ. 1 - r is equal to 1 - 6 into sigma d² divided by n³ minus n. ಸೊ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಇದಕ್ಕೆ ನಾವು ಎಕ್ಸ್ಟ್ರಾ ಫ್ಯಾಕ್ಟರ್ನ ಆ್ಯಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಫಾರ್ ಹೇಗೆ ಅಂತಂದ್ರೆ, ಸೊ ಪ್ಲಸ್ m1³ minus m3 minus m divided by 12. ಸೊ ಇದಕ್ಕೆ ಮಾತ್ರ ಸಿಗ್ಮಾ d²ಗೆ ಇದನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗೆ ನಾವೀಗ ನೋಡೋಣ ಈಗ ಯಾವ್ಯಾವ್ದು ರಿಪೀಟ್ ಆಗಿದೆ ಅಂತ ಈಗ ಗುರ್ತಾಕೊಳ್ಳೋಣ. ಸೊ ನಾವೀಗ ಇಲ್ಲಿ ರಿಪೀಟ್ ಆಗಿರೋದು, ಸೊ ಇಲ್ಲಿ ನಾವು ನೋಡೋದಾದ್ರೆ ಇವಾಗ ನಮಗೆ ಯಾವ್ಯಾವ ಐಟಮ್ ರಿಪೀಟ್ ಆಗಿದೆ ಅಂತ. ಸೊ ನಾವೀಗ ಇಲ್ಲಿ ನೋಡೋದಾದ್ರೆ m1 ಅಲ್ಲಿ, ಸೊ 8. ಸೊ m1 is equal to 8, ಬಟ್ ಇದು ಎಷ್ಟು ರಿಪೀಟ್ ಆಗಿದೆ? 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಇಲ್ಲಿ ಆರೋ ಮಾರ್ಕ್ ಹಾಕೊಳ್ಳಿ, 1, 2, 3. ಸೊ ಹಾಗೆ ಇಲ್ಲೂ ಅಷ್ಟೇ ಯಾವುದೇ ಟೈಮ್ ರಿಪೀಟ್ ಆಗಿಲ್ಲ. ಸೊ ಈಗ ಇಲ್ಲಿ ನೋಡೋದಾದ್ರೆ ನಾವು m2 ಅಲ್ಲಿ ನೋಡೋದಾದ್ರೆ 15, 15, 15. ಸೊ ಇಲ್ಲೂ ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಹಾಗೆ ನೆಕ್ಸ್ಟ್ ಅದನ್ನು ಗುರ್ತಾಕೊಳ್ಳಿ, 15, 15, ದೆನ್ ಇಯರ್ ಸೇಮ್ 15. ಹಾಗೆ ಅದನ್ನು ಗುರ್ತಾಕಂದ್ರ ನೆಕ್ಸ್ಟ್ ಇನ್ನೊಂದು 9 ಅದೊಂದು ಮತ್ತೆ ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 9 ಕೂಡ ಅಷ್ಟೇ 2 ಟೈಮ್ಸ್. ಸೊ m3 is equal to 2 ಟೈಮ್ಸ್ ರಿಪೀಟ್ ಆಗಿದೆ.
ಸೊ ಈಗ ನಾವು ಇದಕ್ಕೆ ಫಾರ್ಮುಲಾ ನೋಡೋದಾದ್ರೆ, ಸೊ R is equal to 1 minus 6 into d square plus m1 minus m divided by 12 plus m2 cube minus m divided by 12 plus m3 cube minus m divided by 12. ಇಷ್ಟೇ, ತುಂಬಾ ಸಿಂಪಲ್. ಅಕಸ್ಮಾತ್ ಇಲ್ಲಿ 4 ಐಟಮ್ಸ್ ಮತ್ತೆ 4 ರಿಪೀಟ್ ಆಗಿದ್ರೆ ಸೊ ನಾವು 4 ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿ ನೀವು ಆಡ್ ಮಾಡ್ತಾ ಅಂದ್ರೆ ಮುಂದಕ್ಕೆ ಅದನ್ನ ಕಂಟಿನ್ಯೂಯೇಷನ್ ಮಾಡ್ಕೋಬೇಕು. ಇದು ಹಂಗೆ ಜಸ್ಟ್ ಫ್ಲೋ, ಅಂದ್ರೆ ಈಗ 6th ಆಗಿದ್ರೆ ಎಮ್, ಈಗ 5th ಆಗಿದ್ರೆ ಅದೇ ರೀತಿ ಕಂಟಿನ್ಯೂಯೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾವೀಗ ಇದನ್ನ ಬರೆಯೋಣ ಈಗ ಇಲ್ಲಿ ಫಾರ್ಮುಲಾನ. ಸೊ ಅದಕ್ಕೆ ಈ ಫಾರ್ಮುಲಾ ತಕ್ಕನಾಗಿ ಇದನ್ನ ಅಪ್ಲಿಕೇಬಲ್ ಮಾಡ್ತಾ ಹೋಗೋಣ. ಸೊ 1 minus 6 into sorry and then whole divide full ಎಲ್ಲ whole divide n cube minus n cube minus n. So sigma d square 37.5 plus ಎಷ್ಟಿದೆ, so 3 cube minus 3 divided by 12 plus 3 cube minus 3 divided by 12 plus 2 cube minus 2 divided by 12. ಇಷ್ಟೇ, ತುಂಬಾ ಸಿಂಪಲ್ ಇದೆ. whole divide 10 cube minus 10 whole divide 10 cube minus 10. ಸೊ ಇಲ್ಲಿ ಇವಾಗ ನೋಡೋದಾದ್ರೆ ನಾವೀಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಸಿಗುತ್ತೆ 1 minus 6 into 37.5 plus 2 plus 0.5 whole divide 990. ಸೊ ನಾನು ಈಗ ಇದನ್ನ ಇಲ್ಲಿ ಕಂಟಿನ್ಯೂಯೇಷನ್ ಮಾಡ್ತಾ ಹೋಗ್ತೀನಿ. ಮುಂದೆ ಇಲ್ಲೇ ಕಂಟಿನ್ಯೂ, ಈಗ ನೆಕ್ಸ್ಟ್ ಪೇಜಲ್ಲಿ ಮಾಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ನಾನು ಇಲ್ಲೇ ಕಂಟಿನ್ಯೂಯೇಷನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಟೋಟಲ್ ಇವೆಲ್ಲ ಆ್ಯಡ್ ಮಾಡ್ಕೊಂಡಾಗ 1 minus 6 into 42 divided by 990. ಸೊ ಟೋಟಲಿ ಇದೆಲ್ಲ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸಿಗೋದೆ is equal to 1 minus 0.25 is equal to 0.75.